ಆಸರೆ ಟಿವಿಯ ಪ್ರಿಯ ವೀಕ್ಷಕರಿಗೆ ಜ್ಞಾನವಂತ ಮಹಿಳೆ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ದಿನದಲ್ಲಿ ನಮ್ಮೊಂದಿಗೆ ಜ್ಞಾನವಂತೆ ಮಹಿಳೆ ಇದರ ಬಗ್ಗೆ ಕಲಿಸಿಕೊಡಲು ಸಿಸ್ಟರ್ ಬೀನಾರವರು ನಮ್ಮೊಂದಿಗಿದ್ದಾರೆ. ಸಿಸ್ಟರ್ ವೆಲ್ಕಮ್. ಸಿಸ್ಟರ್, ಇವತ್ತಿನ ದಿನದಲ್ಲಿ ಯಾವ ವಿಷಯದ ಬಗ್ಗೆ ನೀವು ನಮಗೆ ತಿಳಿಸಿಕೊಡ್ತೀರಾ? ಇವತ್ತು ನಾವು ನೋಡೋದಾದರೆ ಸತ್ಯವೇದದಲ್ಲಿ ತುಂಬ ಹೆಸರುಗೊಂಡಂಥ ಒಬ್ಬ ಪ್ರವಾದಿಯನ್ನು ದೇವರು ಎಬ್ಬಿಸ್ತಾ ಇದ್ದಾರೆ, ಸ್ಯಾಮುಯಲ್ ಪ್ರವಾದಿಯ ತಾಯಿಯ ಬಗ್ಗೆ ನಾವು ಇವತ್ತು ಕಲಿಯೋಣ. ಅಂದರೆ ಹನ್ನಳು ಎಂಬ ಮಾತಿಗೆ ಹೆಸರಿನ ಅರ್ಥ ಕೃಪೆ, ಗ್ರೇಸ್. ಅಂದರೆ ಅರ್ಹತೆ ಇಲ್ಲದೆ ಇರುವ ಸ್ಥಾನದಲ್ಲಿ ದೇವರು ಕೊಡುವಂಥ ಒಂದು ಅರ್ಹತೆ ಅಥವಾ ಯೋಗ್ಯತೆ, ಅದು ಕೃಪೆ ಅಂದರೆ ಹಾಗೆ ಅರ್ಥ ಅಲ್ಲ. ನಮಗೆ ಯಾವ ಯೋಗ್ಯತೆ ಇಲ್ಲ ಅಂಥ ಸ್ಥಾನದಲ್ಲಿ ದೇವರು ಕೊಟ್ಟಂಥ ಒಂದು ಪ್ರೀತಿ, ಒಂದು ಸಮಾಧಾನ, ಅದು ದೇವರ ಕೃಪೆ. ಆ ಒಂದು ಹೆಸರಿಗೆ, ಹನ್ನ ಎಂಬ ಹೆಸರಿಗೆ ಕೃಪೆ ಎನ್ನುವಂಥ ಅರ್ಥ. ನಿಜವಾಗಲೂ ಒಂದು ದೇವರಿಂದ ಆಶೀರ್ವದಿಸಲ್ಪಟ್ಟಂಥ, ದೇವರಿಂದ ಕೃಪೆ ಹೊಂದಿದಂಥ ಒಂದು ತಾಯಿಯಾಗಿದ್ದರು ಹನ್ನ. ಹನ್ನಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಿಜವಾಗ್ಲೂ ವಿಶೇಷವಾದ ಸ್ತ್ರೀ. ಹೌದು. ಹನ್ನಳ ಬಗ್ಗೆ ಅವಳ ಬ್ಯಾಕ್ಗ್ರೌಂಡ್ ನೋಡುವಾಗ ಅವಳ ಗಂಡ ಎಲ್ಕಾನ, ಆತನಿಗೆ ಇಬ್ಬರು ಹೆಂಡತಿರು, ಪೆನಿನಳು ಮತ್ತು ಹನ್ನಳು. ಪೆನಿನಳಿಗೆ ಮಕ್ಕಳಿತ್ತು, ಹನ್ನಳಿಗೆ ಮಕ್ಕಳಿರಲಿಲ್ಲ, ಅದೊಂದು ಕೊರತೆ. ಆದರೆ ಮಕ್ಕಳಿಲ್ಲ ಅಂತ ಹೇಳಿ ಯಾರು ಎಲ್ಕಾನ ಅವಳನ್ನು ದೂರ ಮಾಡಲಿಲ್ಲ. 7 ಮಂದಿ ಮಕ್ಕಳಿಗಿಂತ 10 ಮಂದಿ ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚಿನವನು ಅಂತೇಳಿ ಎಲ್ಕಾನ ಹೇಳ್ತಷ್ಟು ಪ್ರೀತಿ ಮಾಡ್ತಿದ್ದ. ಆದರೆ ಸವತಿಯಾಗಿದ್ದಂಥ ಪೆನಿನಳು ಇವಳಿಗೆ ಚುಚ್ಚುತ್ತಾ ಇದ್ಳು ಯಾವಾಗಲೂ. ನೋಡು, ನೀನು ಬಂಜೆ, ನಿನಗೆ ದೇವರು ಮಕ್ಕಳೇ ಕೊಡಲಿಲ್ಲ, ನನಗೆ ಮಕ್ಕಳು ಕೊಟ್ಟಿದ್ದಾರೆ, ಹೀಗೆಲ್ಲ ಮಾತಾಡಿ ಅವಳಿಗೆ ನೋಯಿಸ್ತಾ ಇದ್ಲು. ಈ ನೋವನ್ನೆಲ್ಲ ಆಕೆ ಮನಸ್ಸಲ್ಲಿ ಇಟ್ಕೊಂಡು ಗಂಡನ ಬಳಿಗೆ ಹೇಳಲಿಲ್ಲ, ತನ್ನ ತಂದೆ ತಾಯಿಗಳ ಬಳಿಗೆ ಹೋಗಿ ಹೇಳಲಿಲ್ಲ. ಇವಳಿಗೆ ಹೋಗಿ ಹೇಳಲಿಕ್ಕೆ ಒಂದು ಜಾಗ ಕಂಡುಕೊಂಡ್ಳು, ದೇವರ ಸಮ್ಮುಖ. ದೇವರ ಸನ್ನಿಧಾನದಲ್ಲಿ ಹೋಗಿ ಹನ್ನ ತನ್ನ ಹೃದಯದ ನೋವನ್ನು, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವಳು ತನ್ನ ಹೃದಯದ ನೋವನ್ನು ದೇವರ ಮುಂದೆ ಸುರಿಸಿದಳು ಅಂತ. ಅಷ್ಟೊಂದು ಸುರಿಸುವಷ್ಟು ದುಃಖ ಅವಳ ಹೃದಯದಲ್ಲಿತ್ತು. ಮಕ್ಕಳಿಲ್ಲ ಅನ್ನುವಂಥದ್ದು ಒಂದು ತುಂಬ ಒಂದು ನೋವಿನ ಕಾರ್ಯ. ಈಗಿನ ಕಾಲದಲ್ಲಿ ನೋಡೋದಾದರೆ ಮದುವೆಯಾಗಿ ಸ್ವಲ್ಪ ದಿವಸದಲ್ಲಿ ಮಕ್ಕಳಾಗದೆ ಹೋದರೆ ಮತ್ತೆ ಆಯಿತು ಕತೆ. ತುಂಬ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಗಂಡನದೇ ಸಮಸ್ಯೆ ಇದ್ರೂ ಹೆಂಡತಿ ಮೇಲೆ ದೂರ್ತದೆ. ಖಂಡಿತ ಎಲ್ಲ ದೂರು ಬರೋದು ಹೆಂಡತಿ ಮೇಲೆ ಬರುವಂಥದ್ದು. ಆದರೆ ಇವತ್ತು ಅನೇಕರು ಮಕ್ಕಳಿಲ್ಲ ಅಂತೇಳಿ ಏನೇನೋ ಎಲ್ಲ ಖರ್ಚು ಮಾಡಿದ್ದು, ಹಣ ಖರ್ಚು ಮಾಡಿ ಅಲ್ಲಿಗೆ ಹೋಗೋದು, ಇಲ್ಲಿ ಹೋದು, ಆ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು, ತುಂಬ ಕೆಲಸ ಖರ್ಚೆಲ್ಲ ಮಾಡ್ತಾರೆ. ಆದರೆ ಮಕ್ಕಳಿಲ್ಲದೆ ಇರೋ ದಂಪತಿಗಳಿಗೆ ದೇವರ ಬಳಿಗೆ ಬಂದರೆ ಖಂಡಿತವಾಗಲೂ ದೇವರು ತಲೆಮಾರುಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸ್ತಾರೆ. ಅಂಥ ತುಂಬ ಸಾಕ್ಷಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿರ್ತದೆ. ಎಷ್ಟೋ 10 ವರ್ಷ 20 ವರ್ಷ ಮಕ್ಕಳಿಲ್ಲದೆ ಕಷ್ಟಪಟ್ಟಂಥ ದಂಪತಿಗಳಿಗೆ ದೇವರು ಮಕ್ಕಳನ್ನು ಕೊಟ್ಟರು. ಆದರೆ ಕಾಯ್ತಾ ಇರಬೇಕು, ದುಡುಕಬಾರದು. ದುಡುಕಿ ಬೇರೆ ಕುಟುಂಬ ಒಡೆದು ಬೇರೆಯಾಗಿ ಬೇರೊಂದು ಮದುವೆಯಾಗಿ ಎಂಥ ತಪ್ಪಾದ ಕಾರ್ಯಗಳದಲ್ಲ. ಆದರೆ ಹನ್ನಳ ಜೀವಿತದಲ್ಲಿ ಎಲ್ಕಾನ ಮತ್ತು ಹನ್ನ ಅವರು ಕೂಡ ಒಂದು ಒಳ್ಳೆಯ ದಂಪತಿಗಳಂತ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕಲಿಯುವಾಗ. ಮಕ್ಕಳಿಲ್ಲ ಅಂತೇಳಿ ಹನ್ನಳನ್ನು ದೂರಲಿಲ್ಲ ಎಲ್ಕಾನ, ಅವಳನ್ನೇ ಹೆಚ್ಚು ಪೆನಿನಳಿಗಿಂತ ಹೆಚ್ಚಾಗಿ ಇವಳನ್ನೇ ಪ್ರೀತಿಸ್ತಾ ಇದ್ರು ಅಂತ. ಅದೊಂದು ಒಳ್ಳೆಯ ಒಂದು ಮಾದರಿ. ಹಾಗೆ ಹನ್ನಳ ಜೀವಿತದಲ್ಲಿ ನಾವು ನೋಡುವಾಗ ಹನ್ನಳು ಹೀಗೆ ದೇವರ ಮುಂದೆ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡು ಪ್ರಾರ್ಥಿಸುವಂಥ ಒಂದು ಸ್ತ್ರೀಯಾಗಿದ್ಲು. ಕಷ್ಟದ ಸಮಯದಲ್ಲಿ ಸ್ತ್ರೀಯರಾದವರು, ಭಕ್ತೆಯರಾದವರು, ಕರ್ತನ ರಾಜ್ಯಕ್ಕೆ ಬಂದವರು ದೇವರ ಪಾದ ಹಿಡಿದರೆ ದೇವರ ಆಶೀರ್ವಾದ ಖಂಡಿತ ಅವರಿಗೆ ಸಿಗ್ತದೆ. ಅದಕ್ಕೆ ಹನ್ನಳು ಒಂದು ಒಳ್ಳೆಯ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಹನ್ನಳ ಜೀವಿತದಲ್ಲಿ ಮತ್ತೆ ನಾವು ನೋಡ್ತೀವಿ, ಅದೇ ಪ್ರಾರ್ಥನೆ ಒಂದು ಲೈಫ್ ಅವಳಲ್ಲಿತ್ತು. ನೋಡಿ, ಕಷ್ಟ ಬಂದರೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದು ಸಡನ್ನಾಗಿ ಅಲ್ಲ, ಅವಳು ಪ್ರಾರ್ಥನಾ ಜೀವಿತ ಅವಳಲ್ಲಿ ಇದ್ದದರಿಂದಲೇ, ಅವಳು ಅದನ್ನು ಕರ್ತನನ್ನ ಅನುಭವದಿಂದ ಸವಿದರಿಂದಲೇ ಅವಳು ಮತ್ತೆ ಹೋಗ್ತಾ ಇದ್ದಾಳೆ ಕರ್ತನ ಪಾದಕ್ಕೆ. ಅವಳಿಗೆ ತಿಳಿದಿತ್ತಂದ್ರೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೇವರು ಮಾತ್ರ. ಖಂಡಿತ ಆ ಒಂದು ನಂಬಿಕೆ ಅವಳಲ್ಲಿ ಇದ್ದದರಿಂದಲೇ ಅವಳು ದೇವರ ಪಾದಕ್ಕೆ ಹೋಗ್ತಾ ಇದ್ದಾಳೆ. ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದು 4 ಜನರು ನೋಡ್ಬೇಕಂತೇಳಿ ಅವಳು ಮಾಡಲಿಲ್ಲ. ಅವಳು ಜೋರಾಗಿ ಮಾಡಲಿಲ್ಲ,
ಆ ಹೃದಯದ ದುಃಖವನ್ನು ಅವಳು ದೇವರ ಮುಂದೆ ಹೋಗಿ ಹೀಗೆ ತುಟಿಗಳು ಮಾತ್ರ ಅಲ್ಲಾಡ್ತಿದ್ವು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟೊಂದು ನೋವಿನಿಂದ ಇವಳ ಲೈಫ್ ತುಂಬಿತ್ತು. ಅದು ಈಗಿನ ಕಾಲದಲ್ಲಿಯೂ ಅಷ್ಟೇ, ಮತ್ತೆ ಹಳೆ ಕಾಲದಲ್ಲಿ ಇನ್ನೂ ಹೆಚ್ಚು. ಮಕ್ಕಳಿಲ್ಲ ಅಂದರೆ ಅವರಿಗೆ ಸಮಾಜದಲ್ಲಿ ಯಾವ ಬೆಲೆ ಇರಲಿಲ್ಲ. ಅವರನ್ನು ಕೀಳಾಗಿ ನೋಡ್ತಿದ್ರು. ಬಂಜೆ ಅಂತ ಒಂದು ಹೆಸರು ಕಟ್ಟಿ ಅವರನ್ನು ಹಾಗೆ ತಳ್ಳಿ ದೂರ ಹಾಕ್ತಿದ್ರು. ಆದರೆ ಅಂತ ಒಂದು ಎಷ್ಟು ನೋವು ತಿಂದಿರ್ಬೋದು ಹನ್ನಳು. ಖಂಡಿತವಾಗ್ಲೂ ಅದೇ ಪೆನ್ನಿನಳು ಚುಚ್ಚುದೊಂದು ಮನೆಯಲ್ಲಿಯೇ ಚುಚ್ಚುವಂತ ಪರಿಸ್ಥಿತಿ. ಮತ್ತೆ ಹೊರಗಿನವರು ಬಿಡ್ತಾರ, ಹೊರಗಿನವರು ಸಹ ಹೇಳ್ತಾರಲ್ಲ, ಎಲ್ಕಾನನಿಗೆ ಹೇಳ್ತಾರೆ, ನಿನಗೆ 2 ಹೆಂಡ್ತಿಯರು, 1 ಹೆಂಡ್ತಿಗೆ ಮಕ್ಕಳು. ಆಗಿನ ಕಾಲದಲ್ಲಿ ಬಹುಪತ್ನಿತ್ವ ಇದ್ದಂತ ಒಂದು ಸಮಯ, ತಪ್ಪಾದಂತ ಒಂದು ವಿಷಯ ಆಗಿರ್ಲಿಲ್ಲ ಆಗ. ಆ ಸಮಯದಲ್ಲಿ ಹಾಗೆ ಇದ್ದದ್ದು. ಆದರೆ ಈಗಿನ ಕಾಲದಲ್ಲಿ ಅದು ತಪ್ಪು. ಖಂಡಿತವಾಗ್ಲೂ ಹೌದು. ಹೊಸ ಒಡಂಬಡಿಕೆ ಕರ್ತನಾದ ಯೇಸುಸ್ವಾಮಿ ಭೂಮಿಗೆ ಬಂದ ನಂತರವಾಗಿ ದೇವರು ಕೊಟ್ಟಂತ ನಿಯಮ ಒಂದೇ ಹೆಂಡತಿ, ಒಂದೇ ಗಂಡ. ಅದು ಆದರೆ ಇಲ್ಲಿ ನಾವು ಇದು ಇವಳ ಬಗ್ಗೆ, ಹನ್ನಳ ಬಗ್ಗೆ ನೋಡುವಾಗ, ಹನ್ನಳು ಪ್ರಾರ್ಥನೆ ಮಾಡಿ ದೇವರಿಂದ ಹೊಂದಿಕೊಂಡಂಥದ್ದು ಆಶೀರ್ವಾದ. ಒಂದು ಪ್ರಾರ್ಥಿಸುವಂಥ ಒಬ್ಬ ತಾಯಿಗೆ ತಲೆಮಾರುಗಳ ಆಶೀರ್ವಾದವನ್ನು ದೇವರು ಕಾಣಲಿಕ್ಕೆ ಸಹಾಯ ಮಾಡ್ತಾರೆ. ನೋಡಿ, ಅಷ್ಟು ವರ್ಷ ಹನ್ನಳು ಕಾಯ್ದುಕೊಂಡಿದ್ಲು ಒಂದು ಮಗನಿಗೋಸ್ಕರ. ಎಲ್ಲ ವರ್ಷ, ಪ್ರತಿ ವರ್ಷ ಇವರು ದೇವಾಲಯಕ್ಕೆ ಹೋಗಿ ಯಜ್ಞ ಅರ್ಪಿಸ್ತಿದ್ರು ಅಂತ ಹೇಳಿ ದೇವರ ವಾಕ್ಯದಲ್ಲಿ. ಎಷ್ಟು ವರ್ಷ ಹೋಗಿದ್ದಾರೆ ಇವರು. ಪ್ರತಿ ವರ್ಷ ಹೋಗುವಾಗ ಹನ್ನಳು ಅನಿಸಿರ್ಬೋದು, ಈ ವರ್ಷ ನನಗೆ ಆಗ್ಬೋದು ಮಕ್ಕಳನ್ನು ದೇವರು ಕೊಡ್ತಾರೆ. ಆಗಲೇ ಇಲ್ಲ. ದೀರ್ಘಕಾಲದ ಒಂದು ಸಮಯದ ನಂತರ ಇವಳಿಗೆ ದೇವರು ಸಂಧಿಸ್ತಾ ಇದ್ದಾರೆ. ಆಕೆ ತಾಳ್ಮೆ ಕಳ್ಕೊಳ್ಳಿಲ್ಲ. ಅವಳು ಮತ್ತೆ ಅದೇ ಬೇರೆ ಯಾರ ಬಳಿಯಲ್ಲೂ ಹೋಗಿ ದುಃಖ ಹೇಳ್ಕೊಳ್ಳಿಲ್ಲ. ಪ್ರಾರ್ಥಿಸಲಿಕ್ಕೆ ಒಂದು ಜಾಗವನ್ನು ಅವಳು ಕಂಡುಕೊಂಡು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡುವಂಥವರ ತಲೆಮಾರುಗಳು ಆಶೀರ್ವದಿಸಲ್ಪಡುತ್ತವೆ. ಅದೇ ಅಷ್ಟೂ ದಿವಸ ಈ ಚುಚ್ತಾ ಇದ್ದಂಥ ಪೆನಿನೊಳಗೆ ಇಲ್ಲದೇ ಇದ್ದಂಥ ಆಶೀರ್ವಾದನ ದೇವರಲ್ಲಿ ಕೊಡ್ತಾ ಇದ್ದಾರೆ. ಸಮುವೇಲ ಎಂಬಂಥ ಮಹಾಪ್ರವಾದಿಯನ್ನು ದೇವರು, ಪ್ರವಾದಿ ಮತ್ತು ನ್ಯಾಯಸ್ಥಾಪಕ ಎರಡೂ ಸ್ಥಾನದಲ್ಲಿ ದೇವರು ಸಮುವೇಲನನ್ನು ಆರಿಸಿಕೊಂಡು ಇಡೀ ಲೋಕಕ್ಕೆ ಪ್ರಸಿದ್ಧವಾಗುವಂಥ ಒಂದು ಮಗನನ್ನು ದೇವರು ಹನ್ನಳಿಗೆ ಕೊಡ್ತಾ ಇದ್ದಾರೆ. ನಾವು ನೋಡ್ತೇವೆ ಅಂದರೆ ಸಾಮ್ವೇಲನ ಒಂದು ಪ್ರವಾದನೆಗಳಲ್ಲಿ ಒಂದು ಸಹ ಬಿದ್ದು ಹೋಗಲಿಲ್ಲ ಎಂಬುದಾಗಿ. ಅಷ್ಟು ಶ್ರೇಷ್ಠವಾಗಿ ದೇವರು ಉಪಯೋಗಿಸಲಿಕ್ಕೆ ಕಾರಣ ತಾಯಿ. ಖಂಡಿತ ತಾಯಿಯ ಕಣ್ಣೀರು, ತಾಯಿಯ ಪ್ರಾರ್ಥನೆ, ತಾಯಿಯ ಸಮರ್ಪಣೆ. ಹೌದು, ಆಕೆ ಸಮರ್ಪಿಸಿಕೊಂಡಿಲ್ಲಲ್ಲ ನಾನು ಮಗನನ್ನು. ಅವಳು ಆಕೆಯನ್ನು ಅಲ್ಲೇ ಆ ಒಂದು ದೇವಾಲಯದಲ್ಲಿ ಬಿಟ್ಟು ಹೋಗ್ತಾಳೆ. ಹೌದು ನೋಡಿ ಕೆಳಗೆ. ಅಷ್ಟು ವರ್ಷ ಅವಳಿಗೆ ಮಕ್ಕಳು ಸಿಗದೇ ಇದ್ದು ಪ್ರಾರ್ಥನೆ ಮಾಡಿ ಅವಳಿಗೆ ಸಿಕ್ಕಿದೆ. ಪ್ರಾರ್ಥನೆ ಮಾಡಿ ಸಿಕ್ಕಿದ್ರು ಅವಳು ಏನ್ ಮಾಡ್ತಾ ಇದ್ದಾಳೆ, ಕೊಟ್ಟ ದೇವರಿಗೆ ತಿರುಗಿ ಆ ಮಗನನ್ನು ಸಮರ್ಪಿಸಿ. ಎಷ್ಟು ಶ್ರೇಷ್ಠವಾದ ಒಂದು ಮಾದರಿ. ಅದೇ ಎಷ್ಟು ವರ್ಷದ ನಂತರ ನನಗೊಂದು ಮಗ ಆದದ್ದು, ನಾನು ಯಾಂತಕ್ಕೆ ಕೊಡಬೇಕು. ಈ ಸಾಧಾರಣವಾಗಿ ಎಲ್ಲರೂ ಹಾಗೆ ತಿಳ್ಕೊಳ್ತಾರಲ್ಲ, ನಾನು ಯಾಕೆ ಕೊಡಬೇಕು, ಇಲ್ಲಪ್ಪ ದೇವರು ನನಗೆ ಅನಿಸಿರ್ಬೇಕು, ಹಾಗೆ ದೇವರನ್ನು ಕೊಡ್ಲಿಕ್ಕೆ ಕೇಳಲಿಲ್ಲ, ಹಾಗೆಲ್ಲ ನಮಗೆ ಚಿಂತೆ ಆಲೋಚನೆಗಳು ಬರುವಂಥದ್ದೇ. ಆದರೆ ಹನ್ನಳ ಜೀವಿತದಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ, ದೇವರು ಕೊಟ್ಟಿದ್ದನ್ನು ಒಂದು ಸುಮಾರು ವರ್ಷಗಳ ನಂತರ ಸಿಕ್ಕಿದಂಥ ಒಂದು ಒಳ್ಳೆಯ ಏನು ಹೇಳೋದು, ಒಂದು ಒಳ್ಳೆಯ ಆಸ್ತಿ ಅಂತಲೇ ಹೇಳ್ಬೋದು. ಖಂಡಿತ ಅವಳಿಗೆ ಅದು ಕೊಡಬೇಕಾದ್ರೆ ಎಷ್ಟು ತ್ಯಾಗದ ಒಂದು ಮನೋಭಾವ ತಾಯಿಗೆಲ್ಲ. ನಿಜವಾಗ್ಲೂ ದೇವರಿಗೋಸ್ಕರ ಮಕ್ಕಳನ್ನು ದೇವರ ಸೇವೆಗೋಸ್ಕರ ಸಮರ್ಪಿಸುವಂಥ ಒಂದು ಮನೋಭಾವ ತಾಯಂದಿರಿಗೆ ಬರಬೇಕು. ಅವ್ರನ್ನ ಚಿಕ್ಕ ವಯಸ್ಸಿಂದಲೇ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕು. ಹಾಗೆ ಆ ಒಂದು ಒಪ್ಪಿಸುವಿಕೆ, ಪ್ರಾರ್ಥನೆ ಮಕ್ಕಳ ಜೀವಿತದಲ್ಲಿ ಹಿಂದೆ ಅವರಿಗೆ ನಾವು ಕೊಡ್ತಾ ಇದ್ದರೆ ದೇವರು ಅವರನ್ನು ಆಶೀರ್ವಾದ ಮಾಡಿ ಒಂದಲ್ಲ ಒಂದು ದಿನ ಅವರನ್ನು ದೇವರು ಖಂಡಿತವಾಗ್ಲೂ ಸೇವೆಗೆ ಆರಿಸ್ಕೊಳ್ತಾನೆ. ಸೇವೆಗೋಸ್ಕರನೇ ಹನ್ನಳು ಸಮುವೇಲನನ್ನು ಪ್ರತಿಷ್ಠಿಸಿದಳು. ಒಂದು ವೇಳೆ ಆಕೆ ಅಂದರೆ ನನಗೆ ಇರೋದೇ ಒಂದು ಮಗ ಅಂತೇಳಿ ಕರ್ಕೊಂಡು ಹೋಗಿದ್ದಿದ್ರೆ ಸಾಮ್ವೇಲನ ಅಂತ ಒಂದು ದೊಡ್ಡ ಪ್ರವಾದಿ ಇರ್ತಿರ್ಲಿಲ್ಲ, ಹೆಸರೇ ಬರ್ತಿರ್ಲಿಲ್ಲ, ಯಾರಿಗೂ ಗೊತ್ತು ಆಗ್ತಿರ್ಲಿಲ್ಲ. ನೋಡಿ ಅಲ್ಲ, ಅದೇ ಒಂದು ದೇವರ ಕಾರ್ಯ. ನಿಜವಾಗ್ಲೂ ಹನ್ನಳಿಂದ ಕಲಿಯಬೇಕಾದಂಥ ಒಂದು ವಿಷಯ ಏನಂದ್ರೆ, ನಾವು ದೇವರಿಗೋಸ್ಕರ ನಮ್ಮ ತಲೆಮಾರುಗಳನ್ನು ಸಮರ್ಪಿಸೋದಕ್ಕೆ ನಾವು ಹಿಂಜರಿಬಾರದು. ಇವತ್ತು ದುಃಖಕರವಾದಂಥ ವಿಷಯ ಏನಂದರೆ ಸಿಸ್ಟರ್, ನಾವು ನೋಡೋದಾದರೆ ಅನೇಕರಿಗೆ ಸೇವೆ ಅಂದರೆ ಏನೋ ಒಂದು ಕಷ್ಟನೋ, ಏನು ಒಂದು ತಪ್ಪಾದ ಅಭಿಪ್ರಾಯಗಳು ಬಂದುಬಿಟ್ಟಿದೆ ಸೇವೆ ಬಗ್ಗೆ. ಏನು ಸೇವೆ ಮಾಡೋದಂದರೆ ಮತ್ತೊಬ್ಬರ ಮುಂದೆ ಹೋಗಿ ಕೈ ಚಾಚಬೇಕು, ಇಂಥದ್ದೆಲ್ಲ ಪರಿಸ್ಥಿತಿಗಳ ಮಟ್ಟಿಗೆ ಅಷ್ಟೊಂದು ಕೀಳಾಗಿ ತಿಳ್ಕೊಂಡಿದ್ದಾರೆ.
ಸೇವೆ ಅಂದರೆ. ಆದರೆ ಸೇವೆ ಅನ್ನುವಂಥದ್ದು ಅದಲ್ಲ. ದೇವರು ಕರೆದು ಯಾರನ್ನು ಸೇವೆಗೆ ನೇಮಿಸಿದ್ದಾರೆ ಅವರು ಹೇಗೆ ಸೇವೆ ಮಾಡಬೇಕು, ದೇವರ ಚಿತ್ತದ ಪ್ರಕಾರವಾಗಿ ಅವರು ಕರ್ತನು ಕೊಟ್ಟ ಮಾದರಿಯ ಪ್ರಕಾರ ಸೇವೆ ಮಾಡುವಂಥವರು. ಅವ್ರನ್ನ ಕೀಳಾಗಿ ಎಣಿಸಬಾರದು. ಇವತ್ತು ಅನೇಕ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನು ಸೇವಕರಿಗೆ ಮದುವೆ ಮಾಡಿಸಲಿಕ್ಕೆ ಹೆದರಿಕೆ ಆಗ್ತದೆ, ಭಯ ಆಗ್ತದೆ. ನಮಗೆ ಗೊತ್ತಿರುವಂಥವ್ರು ಇದ್ದಾರೆ, ನಮ್ಮ ರಿಲೇಷನಲ್ಲೇ ಕೆಲವರೆಲ್ಲ ಇದ್ದಾರೆ. ಬೇಡ, ನನಗೆ ಸೇವಕರನ್ನೇ ನೀವು ನೋಡಬೇಡಿ. ಮದುವೆಗೆ ಹೀಗೆ ಆಲೋಚನೆಗಳು ಬರುವಾಗ ಹೇಳ್ತಾರೆ, ಬೇಡ ಬೇಡ ಸೇವಕರು ಬೇಡ. ಅಷ್ಟೊಂದು ಏನೋ ಒಂದು ಭಯಂಕರವಾಗಿ ತಿಳ್ಕೊಂಡಿದ್ದಾರೋ ಕೀಳಾಗಿ ತಿಳ್ಕೊಂಡಿರೋ ನಮಗಂತೂ ಏನೂ ಅರ್ಥ ಆಗೋದಿಲ್ಲ ಅದ್ರ ಬಗ್ಗೆ. ನೋಡಿ, ಹನ್ನಳಂಥ ತಾಯಿಂದ್ರೆ ಹೇಳಬೇಕು. ಹನ್ನಳಂಥ ತಾಯಿಂದ್ರು ಇವತ್ತು ಎದ್ದು ಅವರ ಮಕ್ಕಳನ್ನು ದೇವರ ರಾಜ್ಯಕ್ಕೋಸ್ಕರ ಒಪ್ಪಿಸಿಕೊಡ್ಬೇಕು. ನೋಡಿ, ಅಷ್ಟೊಂದು ದೀರ್ಘವಾದಂಥ ಸಮಯದಿಂದ ಅವಳು ಕಾದಿದ್ಕೊಂಡು ಅವಳು ಹೊಂದ್ಕೊಂಡು ಅದನ್ನು ದೇವರಿಗೆ ಕೊಡೋದಂದರೆ ಅದು ಸಣ್ಣ ವಿಷಯ ಅಲ್ಲ ದೇವರ ಮುಂದೆ. ಅದಕ್ಕೋಸ್ಕರನೇ ದೇವರು ಸಮೂಹಲನನ್ನು ಆರಿಸಿಕೊಂಡ್ರು. ನೋಡಿ, ದೇವರ ಚಿತ್ತದ ಪ್ರಕಾರವಾಗಿ ಸಮೂಹಲನ ದೇವರಿಗೆ ಹನ್ನಳಿಗೆ ಕೊಟ್ಟು ಆ ಒಂದು ತ್ಯಾಗಮಯವಾದಂಥ ಒಂದು ಅನುಭವ ಹನ್ನಳಲ್ಲಿದ್ದದ್ದು. ಮಕ್ಕಳನ್ನು ಸೇವೆಗೆ ಸಮರ್ಪಿಸಬೇಕು. ನಾವು ದೇವರಿಗೆ ದೇವರ ಸನ್ನಿಧಾನ ನಮಗೆ 3 ಗಂಡು ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಕೊಟ್ಟಾಗಲೇ ನಾವು ದೇವರ ಸೇವೆಗೆ ಪ್ರತಿಷ್ಠೆ ಮಾಡಿದ್ವಿ. ಈ ಲೋಕದಲ್ಲಿ ಏನಿದ್ದು ನಮಗೇನು ಪ್ರಯೋಜನ? ಕರ್ತನಿಗೋಸ್ಕರ ಸೇವೆ ಮಾಡಿ ಅವರು 4 ಆತ್ಮಗಳನ್ನು ಗಳಿಸಿದ್ರೆ ಪರಲೋಕಕ್ಕೆ ಹೋಗುವಾಗ ನಮಗೂ ಪ್ರತಿಫಲ ಕೊಡ್ತಾರೆ ದೇವರು. ಖಂಡಿತವಾಗ್ಲೂ ಅದಕ್ಕಿಂತ ಮಿಗಿಲಾಗಿ ಏನೂ ಇಲ್ಲ ಸಿಸ್ಟರ್. ನಾವು ಅದೇ ನಮ್ಮ ಮಕ್ಕಳಿಗೆ ಯಾವಾಗಲೂ ಹೇಳ್ತೇವೆ, ನೀವು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ. ನಿಮಗೆ ಎಷ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ದೇವರು ಮಾರ್ಗ ತೆರೀತಾರೆ ಅಷ್ಟು ನೀವು ಮಾಡಿ. ಆದರೆ ಲೋಕಕ್ಕೋಸ್ಕರ ದುಡಿಯೋದಕ್ಕೆ, ಅಪ್ಪ ಅಮ್ಮನನ್ನು ಸಂರಕ್ಷಿಸಬೇಕು ಅಂತೇಳಿ ನೀವು ದುಡಿಬೇಡಿ. ಕರ್ತನಿಗೋಸ್ಕರ ದುಡೀರಿ. ಖಂಡಿತವಾಗ್ಲೂ ಅಂತ ಒಂದು ತಿಳುವಳಿಕೆ ಚಿಕ್ಕ ವಯಸ್ಸಿಂದ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಅದೇ ಒಂದು ನೀವು ಕೊಡುವಂಥ ದೊಡ್ಡ ಆಸ್ತಿ. ಹೌದು, ಖಂಡಿತವಾಗ್ಲೂ ಕಲಿಸಿಕೊಟ್ಟು ಅದೇ ಅದನ್ನು ನಾವು ತಿಳ್ಕೊಂಡಿದ್ದೇವೆ. ನಮಗೆ ಲೋಕದಿಂದ ಎಂತ ಬೇಡ, ಮಕ್ಕಳು ಕರ್ತನಿಗೋಸ್ಕರ ನಿಲ್ಬೇಕು. ಅದೇ ದೊಡ್ಡ ತಂದೆ ತಾಯಿಗಳಿಗೆ ಸಹ ದೊಡ್ಡ ಆಶೀರ್ವಾದ. ಅಂದರೆ ಮಕ್ಕಳು ದೇವರ ವಾಕ್ಯದ ಪ್ರಕಾರ ಬೆಳೆಯುವುದು ತಂದೆ ತಾಯಿಗಳು ಅದು ನೋಡುವಾಗ ನಮಗೆ ಎಷ್ಟೊಂದು ಆಶೀರ್ವಾದ ಆಗ್ತದೆ. ಹಾಗೆ ಹನ್ನಳ ಜೀವಿತದಲ್ಲಿ ಅವಳು ಕೂಡ ಆ ಒಂದು ಮಗುವನ್ನು ಕರ್ತನಿಗೋಸ್ಕರ ಹೇಗೆ ಬೆಳೆಸಿದ್ಲು ನೋಡಿ. ಆಮೇಲೆ ನೋಡ್ತಾ ಇದ್ದೇವೆ, ಅವಳು ಸ್ವಲ್ಪ ದಿವಸದ ನಂತರ ಅಂದರೆ ಹಾಲು ಬಿಡಿಸುವ ತನಕ ಅವಳು ಮನೆಯಲ್ಲೇ ಇಟ್ಕೊಂಡ್ಳು. ಆನಂತರವಾಗಿ ಅವಳು ತನ್ನಿಂದ ಬೇರ್ಪಡಿಸಿ ಆ ಮಗುವನ್ನು ಆಲಯಕ್ಕೆ ಕರ್ಕೊಂಡೋಗಿ ಬಿಡುವಂಥದ್ದು ಅದೊಂದು ಸಾಧಾರಣ ಯಾರಿಗೂ ಅದು ಅಷ್ಟು ಸುಲಭದ ಮಾತೇ ಅಲ್ಲ. ಅದು ನಾನು ಹೇಳಿದರೆ ಸಾಧ್ಯವೇ ಇಲ್ಲ. ಅದೇ ಈಗ ನಾನು ಹೇಳಿದೆ, ಮಕ್ಕಳಿಗೆ ದೇವರ ಸೇವೆಗೆ ಒಪ್ಪಿಸಿದ್ದೇವೆ ಅಂತ ಹೇಳಿ. ಆದರೆ ಅವರನ್ನು ಕೆಲವೊಮ್ಮೆ ಅವರು ದೂರದಲ್ಲಿ ಸೇವೆಗೆಲ್ಲ ಹೋಗೋ ತಾಯಿಂದ್ರಲ್ಲ, ನಮಗೆ ನೋವಾಗ್ಬೋದು. ಅಯ್ಯೋ, ಅಲ್ಲಿ ಅವ್ರು ಹೇಗಿರ್ತಾರೆ, ಏನು ಮಾಡ್ತಾರೆ, ಅವ್ರಿಗೆ ಊಟಕ್ಕಿದೆಯಾ, ಬಟ್ಟೆಗಿದೆಯಾ, ಹೀಗೆಲ್ಲ ನಮಗೆ ತಾಯಂದ್ರಿಗೆ ಆಲೋಚನೆ ಬರ್ಬೋದು. ಆದರೆ ಹನ್ನಳು ಅದನ್ನೆಲ್ಲ ಸಹಿಸ್ಕೊಂಡು, ಅದು ಆಲಯದಲ್ಲಿರುವಂಥ ಯಾಜಕರು ಯಾರು, ವಯಸ್ಸಾದಂಥ ಏಲಿ ಎಂಬಂಥ ಯಾಜಕರು, ಅವರ ಬಳಿಯಲ್ಲಿ ಬಿಡಲಿಲ್ಲ, ದೇವರ ಸಮ್ಮುಖಕ್ಕೆ ಬಿಟ್ಟಿದ್ದು. ಆದರೂ ಏಲಿ ಕೂಡ ಅಲ್ಲಿ ಇದ್ದಾರಲ್ಲ ಯಾಜಕರಾಗಿ. ಆದರೂ ಯಾವ ಪರಿಸ್ಥಿತಿಯಲ್ಲಿ ಅನುಕೂಲವಿಲ್ಲ ನೋಡಿ. ಒಂದು ಲೆಕ್ಕಕ್ಕೆ ನಾವು ನೋಡುದಾದ್ರೆ ಅದೇ ಅನ್ನಳಿಗೆ ಹೇಳ್ಕೊಳ್ಳಿಕ್ಕೆ ಮತ್ತೆ ಬೇರೆ ಮಕ್ಕಳು ಸರಿ ಇರುದೇ ಒಂದು ಮಗ. ಮೊದಲೇ ಹೇಳಿರ್ಬೋದು, ಇದ್ದೊಂದು ಮಗುವನ್ನು ನೀನು ಅಲ್ಲಿ ಬಿಟ್ಟು ಬನ್ನಿ ಎಂಬುದಾಗಿ ಹೇಳಿದಿರ್ಬೋದು. ಅದೇ ಆದ್ರೆ ಇವಳು ಬೇರೆ ಯಾರ ಮಾತು ಕೇಳಿಲ್ಲ. ಅದೊಂದು ವಿಶೇಷತೆ ನೋಡಿ ಇವಳಲ್ಲಿ. ಗಂಡನಿಗೆ ಅಭಿಪ್ರಾಯ ಕೇಳಲಿಲ್ಲ ನೋಡಿ. ಇವಳು ಅಲ್ಲೇ ಪ್ರಾರ್ಥನೆ ಮಾಡಿ ದೇವರಿಗೆ ಅರಿಕೆ ಮಾಡುತ್ತಾ ಇದ್ದಾಳೆ, ನನಗೊಂದು ಮಗನನ್ನು ನೀನು ಕೊಡುವುದಾದರೆ ನಿನ್ನ ಆಲಯಕ್ಕೆ, ನಿನ್ನ ಸೇವೆಗೆ ಕೊಡುತ್ತೇನೆ. ಗಂಡನಿಗೆ ಕೇಳಲಿಲ್ಲ. ಸೇವೆ ವಿಷಯದಲ್ಲಿ ನಾವು ಮತ್ತೊಬ್ಬರ ಅಭಿಪ್ರಾಯ ಕೇಳಬಾರ್ದು. ಕರ್ತನ ಕರೆಯುವಿಕೆ ಇದ್ದರೆ ಖಂಡಿತ ನಾವು ಅದನ್ನು ಮಾಡಲೇಬೇಕು. ನೋಡಿ, ವಿಶ್ವಾಸಿಗಳ ಮಕ್ಕಳು ಬರೀ ಕೆಲಸ ಲೋಕ ಅಂತೇಳಿ ಹುಡುಕಿ ಹೋದರೆ ಸೇವೆ ಮಾಡೋರು ಯಾರು? ಹಳೆ ಕಾಲದಲ್ಲಿ ಅನುಭವಸ್ಥರಾದಂಥ ಸೇವಕರು ಬಂದಿದ್ದಾರೆ. ಮುಂದಿನ ನಮ್ಮ ತಲೆಮಾರುಗಳಲ್ಲಿ ಈಗ ನೋಡಿ, ನಮ್ಮ ಮಕ್ಕಳೆಲ್ಲ ಹುಟ್ಟಿದಾಗಿಂದ ಬಿಲಿವರ್ಸ್ ಆಗಿನೇ ಆ ಹೆಸರಲ್ಲೇ ಬೆಳೀತಾ ಇದ್ದಾರೆ. ಅಂದರೆ ಅವರಿಗೆ ನಿಜವಾದ ರಕ್ಷಣೆ ಅನುಭವ ಬಂದರೆ ಮಾತ್ರ ಅವರು ಬಿಲಿವರ್ ಆಗೋದು. ಯಾರು ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ಮಾತ್ರ ಅವರ ರಕ್ಷಣೆ ಹೊಂದುವಂಥ ಅನುಭವ. ಆದರೆ ಇಲ್ಲಿ ಇವಳು ನೋಡಿ, ಹನ್ನಳ ಒಂದು ವಿಶೇಷತೆ ಏನಂದರೆ, ಸೇವೆಗೋಸ್ಕರ ಮಗನನ್ನು ಒಪ್ಪಿಸಿ ಕೊಡುವಾಗ ಯಾರ ಅಭಿಪ್ರಾಯ ಕೇಳಲಿಲ್ಲ. ಗಂಡನ ಹತ್ರ ಕೇಳಲಿಲ್ಲ, ಗಂಡನಿಗೆ ಹೇಳಲಿಲ್ಲ.
ದೇವರ ಮುಂದೆ ಮಾತ್ರ ಅರಿಕೆ ಮಾಡಿದ್ಲು. ಅದೇ ಏನು ದೇವರ ಮುಂದೆ ಒಡಂಬಡಿಕೆ ಮಾಡಿದ್ಲು, ಆಕೆ ಅದನ್ನು ನೆರವೇರಿಸಿದಳು. ಅದೊಂದು ಪ್ರಾಮುಖ್ಯವಾಗಿ ಅಷ್ಟು ವರ್ಷ ಕಾದಿದ್ಕೊಂಡು ಸಿಕ್ಕಿದಂಥ ಮಗನನ್ನ ದೇವರ ಸೇವೆಗೆ ಅವಳು ಒಪ್ಪಿಸಿ ಕೊಡ್ತಾ ಇದ್ದಾಳಲ್ಲ, ಅದು ದೇವರು ಮೆಚ್ಚಿದಂಥ ಒಂದು ವಿಷಯ. ಅದು ಆಕೆಯ ಒಂದು ಆ ನಿರ್ಧಾರ ದೇವರ ಮುಂದೆ ನಿಜವಾಗ್ಲೂ ಒಂದು ತುಂಬಾ ಒಂದು ಅಮೂಲ್ಯವಾಗಿದ್ದಿರ್ಬೋದು. ದೇವರ ಆಕೆಯನ್ನು ಸಹ ಗೌರವಿಸಿರ್ಬೋದು ಖಂಡಿತವಾಗ್ಲೂ. ಅದಕ್ಕೋಸ್ಕರವೇನು ಸಾಮ್ಯಲನ ದೇವರ ಅಷ್ಟಾಗಿ ನಡೆಸಿ, ನಾನೀಗ ಅದೇ ಹೇಳಲಿಕ್ಕೆ ಬಂದದ್ದು. ಅದಕ್ಕೋಸ್ಕರವೇ ದೇವರು ಸಾಮುವೇಲನನ್ನು ಅಷ್ಟೊಂದು ಶ್ರೇಷ್ಠ ಸ್ಥಾನದಲ್ಲಿ ಇರಿಸಿದ್ದು. ತಾಯಿಯ ಒಂದು ಸಮರ್ಪಣೆ, ತಾಯಿಯ ಪ್ರಾರ್ಥನೆ, ತಾಯಿಂದ್ರ ಪ್ರಾರ್ಥನೆ ಮಕ್ಕಳಿಗೆ ಇದ್ದರೆ ಅವರು ಖಂಡಿತವಾಗ್ಲೂ ಆಶೀರ್ವದಿಸಲ್ಪಡ್ತಾರೆ. ತಲೆಮಾರುಗಳ ಆಶೀರ್ವಾದ ನಾವು ನಾಳೆ ಕಾಣಬೇಕಾದ್ರೆ ತಾಯಿಂದ್ರು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಖಂಡಿತವಾಗ್ಲು ಅದು ಈಗಿನ ದುಷ್ಟ ಲೋಕದಲ್ಲಿ ಅಂದರೆ ಬದುಕಲಿಕ್ಕೆ ತುಂಬ ಕಷ್ಟ. ಯಾವ ಕಡೆ ನೋಡಲಿ ಕೆಟ್ಟತನ ತುಂಬಿಕೊಂಡಿದೆ. ಅದರಲ್ಲಿ ನಮ್ಮ ಮಕ್ಕಳು ನಿಲ್ಲಬೇಕಾದ್ರೆ ತಾಯಿಂದ್ರು ಮಾತ್ರ ಅಲ್ಲ, ತಂದೆಂದ್ರು ಬೇಕು. ಆದರೆ ಹನ್ನಳಲ್ಲಿ ನಾವು ಇಟ್ಕೊಂಡು ಕಲಿಯುವಾಗ ತಾಯಿಂದ್ರಿಗೆ ದೇವರು ಕೊಟ್ಟಂತ ಒಂದು ಜವಾಬ್ದಾರಿ. ಹೆಚ್ಚಾಗಿ ಮಕ್ಕಳು ತಾಯಿಯನ್ನು ಅವಲಂಬಿತರಾಗಿರ್ತಾರೆ. ಹೌದು, ಎಲ್ಲ ವಿಷಯಕ್ಕೂ ಅವರು ತಂದೆಗಿಂತ ಹೆಚ್ಚಾಗಿ ತಾಯಿ ಹತ್ರನೇ ಇರ್ತಾರೆ. ತಂದೆ ಕೆಲ್ಸಕ್ಕೆ ಹೋಗಿರ್ಬೋದು, ಇಲ್ಲ ಅದು ಹೆಚ್ಚಾಗಿ ತಾಯಿ ಮನೆಯಲ್ಲಿ ಇದ್ದುಕೊಂಡು ಹೌದು ಅವರನ್ನು ನೋಡುವಂಥ ಒಂದು ಅನುಭವ. ಹಾಗೆ ತಾಯಂದಿರಿಗೆ ದೇವರು ಕೊಟ್ಟಂಥ ಒಂದು ಜವಾಬ್ದಾರಿ, ಮಕ್ಕಳನ್ನು ದೇವರ ರಾಜ್ಯಕ್ಕೋಸ್ಕರ ಬೆಳೆಸಬೇಕು. ನೀನು ಹೇಗಾದರೂ ಬೆಳೆಯಪ್ಪ. ಅಂದರೆ ಈಗ ಬೇಕಾದದೆಲ್ಲ ಕೊಡ್ತಾರೆ ಮಕ್ಕಳಿಗೆ. ಚಿಕ್ಕ ಪ್ರಾಯದಲ್ಲಿ ಆ ಕ್ಲಾಸ್ ಈ ಕ್ಲಾಸ್ ಎಲ್ಲ ಗೊತ್ತಿರ್ತದೆ ಮಕ್ಕಳು. ಅಂದರೆ ಈಗಿದ ಮಕ್ಕಳು ಸ್ಮಾರ್ಟ್, ಎಲ್ಲರೂ ಸಹ. ಹುಟ್ಟಿದ 1 ವರ್ಷದ ಮಗುವೇ ತುಂಬಾ ಸ್ಮಾರ್ಟ್. ಅಂದ್ರೆ ಬೇಗ ಮಾತಾಡ್ಲಿಕ್ಕೆ ಸಹ ಕಲಿತಾರೆ, ಎಲ್ಲ ಆಕ್ಟಿವಿಟೀಸ್ಗಳು ಬೇಗ. ಆದ್ರೆ ಯಾವ್ದು ಅಮೂಲ್ಯ, ಯಾವ್ದು ಅಗತ್ಯತೆ, ಅದು ಮಾತ್ರ ಸಿಗ್ತಾ ಇಲ್ಲ ಮಕ್ಕಳಿಗೆ. ಖಂಡಿತ. ಅದಕ್ಕೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಎಷ್ಟು ಮಕ್ಕಳು ತಂದೆ ತಾಯಂದ್ರ ಬಳಿಯಿಂದ ದೂರ ಬಂದು ಕಲೀಲಿಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಉಳ್ಕೊಳ್ತಾರಲ್ಲ ಮಕ್ಕಳು, ಯಾಕೆ ದಾರಿ ತಪ್ತಾರೆ? ಅವರಿಗೆ ಸಿಕ್ಕಬೇಕಾದಂಥ ಆ ಒಂದು ಟೀಚಿಂಗ್ ಆಗಲಿ ಅಥವಾ ಅವರಿಗೆ ಬೇಕಾದಂಥದ್ದನ್ನು ನೀವು ಹೇಳಿದಾಗೆ ಅವ್ರಿಗೆ ಏನು ಅಗತ್ಯ ಇದೆ ಅದು ಅವರು ಕೊಡಲಿಕ್ಕೆ ರೆಡಿ ಇಲ್ಲ. ಅವರು ಬ್ಯುಸಿ ಇದ್ದಾರೆ, ತಂದೆ ತಾಯಿ ಸಿಗ್ತಾ ಇಲ್ಲ. ಹೀಗೆ ದುಡ್ಡಿದ್ದು ಸಂಪಾದನೆ ಮಾಡಿ ಏನು ಉಪಯೋಗ ಹೇಳಿ? ಮಕ್ಕಳು ದಾರಿ ತಪ್ಪಿದರೆ ಏನು ಪ್ರಯೋಜನ ಸಿಗ್ತದೆ? ಮಕ್ಕಳನ್ನು ದೇವರ ರಾಜ್ಯಕ್ಕೆ ನಡೆಸಬೇಕು ಅನ್ನುವಂಥದ್ದೇ ದೇವರ ಚಿತ್ತ. ಅದಕ್ಕೋಸ್ಕರನೇ ಮಕ್ಕಳನ್ನು ದೇವರು ಕೊಡುವಂಥದ್ದು. ನಮ್ಮ ಮಕ್ಕಳು ನಾಳೆ ದಾರಿ ಅವ್ರು ನಮ್ಮ ಮಕ್ಕಳಲ್ಲ, ದೇವರು ನಮಗೆ ಕೊಟ್ಟಿರುವಂಥದ್ದು. ಹೌದು, ಅವರ ಅಧಿಕಾರವೆಲ್ಲ ಪೂರ್ಣವಾಗಿ ದೇವರಿಗೆ ಉಂಟು. ಅದರಲ್ಲಿ ನಾನು ನಂದಂತ ಹೊಗಳಿಕೊಳ್ಳಿಕ್ಕೆ ಏನೂ ಇಲ್ಲ. ಅವರಿಗೆ ದೇವರು ಕೊಟ್ಟಿದ್ದನ್ನು ದೇವರಿಗೆ ಕೊಡುವುದು. ದಾವಿದನೇ ಹೇಳ್ತಾನೆ, ದೇವರೇ ನೀನು ಕೊಟ್ಟಿದ್ದಲ್ಲದೆ ನನಗೆ ಏನೇನಿಲ್ಲದೆ ನಿನಗೆ ಕೊಡಲಿಕ್ಕೆ. ಹಾಗೆ ದೇವರು ಕೊಟ್ಟಿದ್ದನ್ನು ನಾವು ಕೊಡೋದು. ಕೆಲವರು ಅನೇಕರು ಏನು ಮಾಡ್ತಾರೆ, ಹೊಗಳ್ಕೊಳ್ತಾರೆ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಒಂದು ಏನು ಹೇಳೋದು, ಕೈಯ ಪ್ರಯತ್ನ ಫಲದಿಂದ ಹೀಗೆ ಆದದ್ದು ಹಾಗೆ ಆದದ್ದು ಹೀಗೆ ಹೊಗಳ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಅದು ತಪ್ಪಾದಂಥ ವಿಷಯ. ದೇವರ ಕೃಪೆಯಲ್ಲಿ ಆಶ್ರಯಿಸಿ ನಾವು ಅವರನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಅದೇ ನಾವು ಅದೇ ಕೀರ್ತನೆಯಲ್ಲಿ ನೋಡ್ತೇವೆ, ದೇವರಿಂದ ಬಂದ ಸ್ವಾಸ್ಥ್ಯ ಮಕ್ಕಳು. ಅಷ್ಟೇ ಅಲ್ಲದೆ ಮುಂದೆ ನಾವು ನೋಡ್ತೇವೆ ಅಂದ್ರೆ ಯೌವನ ಕಾಲದಲ್ಲಿ ಬೆಳೆದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಅಂದ್ರೆ ಎಷ್ಟೋ ಬಾರಿ ಏನಾಗ್ತದೆ, ಮಕ್ಕಳು ಈಗ ಬೇಡ, ಸ್ವಲ್ಪ ಸೆಟ್ಲ್ ಆಗುವ, ಇನ್ ಸ್ವಲ್ಪ ಸೆಟ್ಲ್ ಆಗುವ, ಲೈಫ್ ಲಾಂಗ್ ಸೆಟ್ಲ್ ಆಗುವ ಮಾತೇ ಇಲ್ಲ. ಅದೇ ನಾವು ಮುಂಚೆ ನೋಡಿದ ಪ್ರಕಾರ ಈಗಿನ ಒಂದು ಟ್ರೆಂಡ್, ಮಕ್ಕಳು ಬೇಡ, ಮಕ್ಕಳು ಇದ್ರೆ ಕಷ್ಟ ಅಂತ ಒಂದು ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಒಂದಕ್ಕಿಂತ ಹೆಚ್ಚಿದ್ರೆ ಅದು ಏನೋ ಒಂದು ದೊಡ್ಡ ನಾಚಿಕೆನೋ ಏನೋ ಒಂದು ಥರ ಆಗಿಬಿಟ್ಟಿದೆ ಅಂದರೆ ಮಕ್ಕಳು ಹೆಚ್ಚಾದರೆ ಅಂತ. ಆದರೆ ನಿಜವಾಗ್ಲೂ ದೇವರ ವಾಕ್ಯದಲ್ಲಿ ನೋಡಿ, ಆಮೇಲೆ ಈ ಹನ್ನಳು ಸಮುವೇಲನನ್ನು ದೇವರಿಗೋಸ್ಕರ ಪ್ರತಿಷ್ಠಿಸಿದ ನಂತರ ದೇವರು ಬೇರೆ ಮಕ್ಕಳನ್ನು ಅವಳಿಗೆ ಕೊಟ್ಟರು. ನೋಡಿ, 6 ಜನ ಮಕ್ಕಳು. ಮತ್ತೆ ಆಕೆ ಯೋಚಿಸಿರ್ಲಿಕ್ಕಿಲ್ಲ ಅಲ್ಲ. ನೋಡಿ, ನಾನು ಈ ಸಮುವೇಲನನ್ನು ಕೊಟ್ಟರೆ ನನಗೆ ಬೇರೆ ಮಕ್ಕಳು ದೇವರು ಕೊಡದಿದ್ರೂ ಪರವಾಗಿಲ್ಲ, ನಾನು ಕೊಡ್ತೇನೆ. ಅದು ಸಾಮುವೇಲ್ ಹುಟ್ಟೋಕ್ಕಿಂತ ಮುಂಚೆ ಅವಳು ತೀರ್ಮಾನ ಮಾಡಿದ್ದಾಳೆ, ದೇವರೇ ನೀನು ಒಂದು ಮಗು ನನಗೆ ಕೊಡಬೇಕು. ಅವಳು ಕೇಳಿದ್ದು ಹಾಗೆ. ನೋಡಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವಳು ಕೇಳಿದ್ದು ಒಬ್ಬನೇ ಮಗನ. ಆದರೆ ದೇವರು ಕೊಟ್ಟಿದ್ದು ಎಷ್ಟು ಹೆಚ್ಚಾಗಿ ಕೊಟ್ಟರು. ಯಾಕೆ ಕೊಟ್ಟಿದ್ದಂದರೆ ಇವಳ ಮನೋಭಾವ, ಇವಳ ದೇವರಿಗೋಸ್ಕರ ಆ ಮಗುವನ್ನು ಸಮರ್ಪಿಸಿದರ ನಿಮಿತ್ತವೇ ದೇವರು ಉಳಿದ ಆಶೀರ್ವಾದಗಳು, ಉಳಿದ ಮಕ್ಕಳನ್ನು ಅವರು ಕೊಟ್ಟಿದಂತ ನಾನು ನೆನೆಸ್ತೇನೆ. ಖಂಡಿತವಾಗ್ಲೂ ಹಾಗೆ ನೋಡಿ, ಅವಳ ಒಂದು ಸಮರ್ಪಣೆ ಮಕ್ಕಳನ್ನು ದೇವರಿಗೋಸ್ಕರ
ಕೊಡುವಂತ. ಅದೇ ಹೇಳಿದ್ದು, ಸೇವೆಗೋಸ್ಕರ ಅವಳು ಆಲ್ರೆಡಿ ಹೊಟ್ಟೆಯಲ್ಲಿ ರೂಪ ಆಗೋದಕ್ಕಿಂತ ಮುಂಚೆ ಅವಳು ದೇವರಿಗೆ ಹೇಳಿದ್ದಾಳೆ, ನನಗೊಂದು ಮಗನನ್ನು ಕೊಟ್ಟರೆ ನಾನು ಖಂಡಿತ ದೇವರೇ ನಿನಗೆ ಕೊಡ್ತೇನೆ. ಹಾಗೇ ಅವಳು ನೆರವೇರಿಸಿದಳು. ಇವತ್ತು ಅನೇಕರು ಹುಟ್ಟುವಾಗ ಮುಂಚೆ ಅದು ಇದೆಲ್ಲ ಹೇಳ್ತಾರೆ, ನಾನು ದೇವರ ಸೇವೆಗೆ ಕೊಡ್ತೇನೆ ಹಾಗೆ ಹೀಗೆಲ್ಲ ಹೇಳ್ತಾರೆ. ಆದರೆ ದೊಡ್ಡವರಾಗುವಾಗ ನೆನಪೇ ಇರುವುದಿಲ್ಲ, ಮರ್ತೇ ಹೋಗ್ತದೆ. ಆದ್ರೆ ಸೇವೆಗೆ ಕರೆಯಿದ್ದವರನ್ನ ದೇವರು ಹೇಗಾದ್ರೂ ಮಾಡಿ, ಖಂಡಿತವಾಗ್ಲು ಹೊಡೆದಾದ್ರೂ ಬಡಿದಾದ್ರೂ ದೇವರು ಕರೆದು ತರಿಸ್ತಾರೆ ಸೇವೆಯಲ್ಲಿ. ಅರ್ಥ ಇದೆ. ಏನ್ ಮರ್ತೋದ್ರೆ ದೇವರು ಪೆಟ್ಟು ಕೊಟ್ಟು ನೆನಪಿಸ್ತಾರೆ. ಖಂಡಿತವಾಗ್ಲು ನೀನು ಯಾವತ್ತೇ ಈ ಥರ ಮಾಡಿದ ನಮ್ಮ ಜೀವಿತದಲ್ಲಿ ಅನುಭವ ಅದು. ನನ್ನ ತಾಯಿ ನನ್ನ ಸಾಕ್ಷಿ ಹೇಳ್ಬೇಕಾದ್ರೆ ನಾವು ಟ್ವಿನ್ಸ್, ನಾನು ಮತ್ತು ನನ್ನ ಟ್ವಿನ್ ಸಿಸ್ಟರ್ ಇದ್ದಾರೆ. ನಾವು ಹುಟ್ಟುವಾಗ ನಮ್ಮ ತಾಯಿಗೆ ಟ್ವಿನ್ಸ್ ಆಗಿನ ಕಾಲದಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗೋದು ಕಡಿಮೆ ಅಲ್ಲ, ತುಂಬ ಕ್ರಿಟಿಕಲ್. ನಮ್ಮ ತಾಯಿಗೆ ಒಂದು ಮಗು ಫಸ್ಟ್ನೇ ಮಗು ಬಂತು ಹೊರಗೆ, ಎರಡನೇ ಮಗು ಹೀಗೆ ಅಡ್ಡ. ಹಾಗಿರುವಂಥ ಸಂದರ್ಭದಲ್ಲಿ ದೇವಭಕ್ತಿ ಆದಂಥ ಒಬ್ಬರ ನರ್ಸ್ ಆವಾಗ ಅಲ್ಲಿದ್ದರು. ಅವರು ಪ್ರೇಯರ್ ಮಾಡಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದರು. ಆಮೇಲೆ ನಮ್ಮ ತಾಯಿಗೆ ಹೇಳಿದರು, ಈ ಮಕ್ಕಳನ್ನು ಜೀವಂತವಾಗಿ ಸಿಗೋದಾದರೆ ಸೇವೆಗೆ ಒಪ್ಪಿಸುವಂತೆ. ಅವರು ಯಾಕಂದರೆ ದೇವರ ಭಯದಲ್ಲಿ ಇದ್ದಂಥ ಒಂದು ಸ್ತ್ರೀ ಆಗಿದ್ದರು. ಅವ್ರು ಹೇಳಿದ್ರು, ಹಾಗೆ ನೀನು ಹೀಗೆ ಸಮರ್ಪಿಸುವಂತ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಆಗ ನಾವು ನಾಮ ಮಾತ್ರ ಕ್ರೈಸ್ತರು ಆಗಿದ್ದು, ಹೆಸರಿನ ಪೂರ್ತಿ ಅಷ್ಟೇ, ತಂದೆ ತಾಯಿ ಎಲ್ಲ. ಹಾಗೆ ನಮ್ಮಮ್ಮ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೀಗೆ ಹೇಳಿಬಿಟ್ರು, ಈ ಮಕ್ಕಳಿಬ್ಬರನ್ನು ನೀನು ಕೊಡೋದಾದರೆ ಸೇವೆಗೆ ಕೊಡ್ತೀನಿ ಅಂತ. ಹಾಗೆ ನಾರ್ಮಲ್ ಡೆಲಿವರಿ ಆಯಿತು. ದೇವರ ಕೃಪೆಯಿಂದ ಇಬ್ಬರು ಮಕ್ಕಳು ಜೀವಂತವಾಗಿ ಸಿಕ್ಕಿದ್ರು. ಆದರೆ ದೊಡ್ಡವರಾಗ್ತಾ ಬಂದಾಗ ಬೆಳೆದು ಬಂದಾಗ ಇದು ಮರ್ತೋಯ್ತು. ನಮಗೆ ಹೇಗಾದರೂ ಕಲಿಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಒಂದು ಆಲೋಚನೆ ಇದ್ದಿದ್ದು. ಆದರೆ ದೇವರು ಅದಕ್ಕೆ ಬಿಡಲಿಲ್ಲ. ನಾವು 10th ಸ್ಟ್ಯಾಂಡರ್ಡ್ ಮುಗಿಸಿದಾಗ ನನ್ನ ಟ್ವಿನ್ ಸಿಸ್ಟ್ರಿಗೆ ಒಂದು ಇದು ಜಾಂಡಿಸ್ ಕಾಯಿಲೆ ಬಂದು ದೇವರು ಹಾಗೆ ಹೊಡೆದ್ರು ನಮಗೆ. ಮರ್ತೋಗಿತ್ತಲ್ಲ ನಾವು ಯಾವ ವಿಷಯ, ನಮ್ಮ ತಾಯಿ ಮರ್ತಿದ್ರು, ಅದನ್ನು ದೇವರು ಹಾಗೇ ನೆನಪಿಸಿದರು. ಸಾಯುವಂಥ ಪರಿಸ್ಥಿತಿಗೆ ಬಂದಾಗ ಅಷ್ಟರವರೆಗೆ ನಮಗೆ ಸುವಾರ್ತೆ ಪಾಸ್ಟರ್ಗಳೆಲ್ಲ ಬಂದು, ಬೇರೆ ಸೇವಕರುಗಳೆಲ್ಲ ಬಂದು ಸುವಾರ್ತೆ ಕೊಡ್ತಿದ್ರು. ನಾವು ಅದನ್ನು ಸ್ವೀಕರಿಸ್ತಿರ್ಲಿಲ್ಲ. ಪಾಸ್ಟ್ರೆಲ್ಲ ಬರೋದು ನಮಗೆ ಖುಷಿನೇ ಆಗ್ತಿರ್ಲಿಲ್ಲ. ಬೈತಿದ್ವಿ, ನಮ್ಮ ತಂದೆ ಬೈತಿದ್ರು ಪಾಸ್ಟ್ರಿಗಳಿಗೆಲ್ಲ. ನಾವು ಫಸ್ಟಿಂದ ಕ್ರೈಸ್ತರೆ, ನಮಗೇನು ಬೇಕಾಗಿಲ್ಲ, ಅನ್ಯ ಮತಸ್ಥರಿದ್ದಾರಲ್ಲ ಅವರಿಗೆ ಹೋಗಿ ಹೇಳಿ ಹೀಗೆಲ್ಲ ಹೇಳ್ತಿದ್ರು. ನಮ್ಗೆ ಗೊತ್ತಿಲ್ಲ ಅವಾಗ, ಗೊತ್ತಿಲ್ಲದೆ ಹೇಳು, ನಮ್ಮ ವಿಚಾರ ಏನು, ನಾವು ದೊಡ್ಡ ಕ್ರೈಸ್ತರು, ಈಗ ಪರಲೋಕ ಹೋಗ್ಬಿಡ್ತೇವೆ, ಹಾಗೆಲ್ಲ ಇತ್ತು ಆಲೋಚನೆ ನಮಗೆ. ಆದರೆ ದೇವರು ಹೇಗೆ ಕೊನೆಯ ಸಮಯದಲ್ಲಿ ಪ್ರಾರ್ಥನೆ ಮೂಲಕನೇ ಅವಳಿಗೆ ಬಿಡುಗಡೆ ಸಿಕ್ಕಿದ್ದು. ಲಾಸ್ಟ್ ಸ್ಟೇಜ್, ತಿರಿ ಹೋಗ್ತಾಳೆ ಅಂತ ಎಲ್ಲರೂ ತಿಳ್ಕೊಂಡು ಎಲ್ಲರೂ ಅಳ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಸೇವಕರನ್ನು ದೇವರು ಆವಾಗ ಕಳಿಸಿ ಪ್ರಾರ್ಥನೆ ಮಾಡಿ ಅವಳಿಗೆ ಬಿಡುಗಡೆ ಆಯಿತು. ಆಗ ಪುನಃ ಏನಾಯಿತು, ಸಮರ್ಪಣೆ. ಖಂಡಿತ ದೇವರ ದಾರಿಗೆ ದೇವರು ತಕೊಂಡ್ಬಂದ್ರು. ಅದಕ್ಕೆ ನೀವು ಇವತ್ತು ಈ ಆಶ್ರಯ ಟಿವಿಯಲ್ಲಿ ಕುತ್ಕೊಂಡು ದೇವರ ವಾಕ್ಯ ಹಂಚಿದ್ದ ಇದ್ದೀರಿ. ಖಂಡಿತವಾಗ್ಲೂ ಅದು ದೇವರ ಒಂದು ಕಾರ್ಯವೇ. ನಾವು ಯಾವ ರೀತಿಯಲ್ಲಿ ನಮ್ಮ ತಾಯಿ ಮರೆತರು ಅದನ್ನು ಹೊಡೆದು, ಅದೇ ಪೆಟ್ಟು ಕೊಟ್ಟಾದ್ರೂ ತಿರುಗಿ ಕರ್ಕೊಂಡು ಬರ್ತಾರೆ ಹೇಳಿದ್ವಲ್ಲ, ಅದೇ ನಮಗೆ ಹಾಗೆ ಒಂದು ಅನುಭವ ಆಗಿದೆ. ಅದಕ್ಕೋಸ್ಕರ ದೇವರ ಸೇವೆಗೆ ಯಾರು ಕೊಡ್ತಾರೆ ಅಂತ ಹೇಳಿದರೆ ಮರ್ತೋದ್ರು, ಸೇವೆಗೆ ದೇವರು ಆರಿಸಿಕೊಂಡಿದ್ರೆ ಖಂಡಿತವಾಗ್ಲೂ ಹೇಗಾದರೂ ತಂದು ನಿಲ್ಲಿಸ್ತಾರೆ. ಖಂಡಿತ ನಿಮ್ಮನ್ನೊಂದು ಪ್ರಖ್ಯಾತಿಗೆ ತರಬೇಕಂತ ದೇವರು ಇಟ್ಟಿದ್ದಕ್ಕೆ ಅನೇಕರ ಮೂಲಕ ಇಂಥ ಒಂದು ವಾಕ್ಯಗಳು ಬರುವಂತೆ ದೇವರು ಸಹಾಯ ಹೌದು, ಖಂಡಿತವಾಗ್ಲೂ ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ನಾವು ಪ್ರಾರ್ಥಿಸುವಂಥ ಒಂದು ತಾಯಿ. ಆಮೇಲೆ ನಾವು ರಕ್ಷಣೆ ಹೊಂದಿದ್ವಿ. ರಕ್ಷಣೆ ಹೊಂದಿದ ನಂತರ ನನ್ನ ತಂದೆ ತಾಯಿಗಳು ತುಂಬ ಒಳ್ಳೆ ಪ್ರಾರ್ಥನೆ ಮಾಡುವಂಥ ಒಬ್ಬ ತಂದೆ ತಾಯಂದರು. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ಖಂಡಿತ ಪ್ರಾರ್ಥಿಸುವಂಥ ತಂದೆ ತಾಯಂದ್ರಿದ್ರೆ ಅವರ ಮಕ್ಕಳು ಆಶೀರ್ವದಿಸಲು ಖಂಡಿತವಾಗ್ಲೂ ಸರ್. ಹಾಗೆ ಹನ್ನಳ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ದೇವರಿಗೋಸ್ಕರ ಸಮರ್ಪಿಸಿದಳು, ಅದನ್ನು ನೆರವೇರಿಸಿದಳು. ಅದನ್ನು ನೆರವೇರಿಸುವಂಥ ಒಂದು ಮನೋಭಾವ ನಮಗಿದೆಯಾ ಅಂತ ದೇವರು ನೋಡ್ತಾರೆ. ಅದನ್ನು ನೆರವೇರಿಸದೆ ಹೋದರೆ ಈಗ ಹೇಳಿದ ಪ್ರಕಾರ ಕೆಲವೊಂದು ಪೆಟ್ಟುಗಳೆಲ್ಲ ಸಿಗ್ತವೆ. ಪೆಟ್ಟು ಬೇಡ ಅನ್ನುವಂಥವ್ರಾದರೆ ಅದನ್ನು ನೆನಪಿಸಿ ದೇವರಿಗೆ ಒಪ್ಪಿಸಿ ಕೊಟ್ಟು ಪ್ರಾರ್ಥಿಸುತ್ತಾ ಇರಬೇಕು. ಈಗ ನಮಗೆ ಆ ಅನುಭವ ಇರುವುದರಿಂದ
ಆಗ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಗೊತ್ತಿರಲಿ ಸತ್ಯ ಸುವಾರ್ತೆ ಯಾವುದು ಗೊತ್ತಿಲ್ಲ. ನಮ್ಮ ಮಾತ್ರಕ್ಕೆ ಮಾತ್ರ ಕ್ರೈಸ್ತರಂತ ಹೆಸರಷ್ಟೇ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಿರ್ಲಿಲ್ಲ. ಆಗ ಅವ್ರಿಗೆ ಗೊತ್ತಿಲ್ಲದೆ ಅವರು ತಪ್ಪು ಮಾಡಿದರು. ಆಮೇಲೆ ರಕ್ಷಣೆ ಬಂದ ಮೇಲೆ ದೇವರು ಅದನ್ನು ಖಂಡಿತವಾಗ್ಲೂ ಕ್ಷಮಿಸ್ತಾರೆ. ಆದರೆ ನಮ್ಮ ಮಕ್ಕಳು ಹಾಗಲ್ಲಲ್ಲ. ನಮ್ಮ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ದೇವರ ವಾಕ್ಯ ಹೇಳಿಕೊಟ್ಟು ಕಲಿಸಿ ಅವರಿಗೆ ದೇವರ ಸೇವೆ ಕುರಿತಾದಂಥ ಕಾರ್ಯಗಳನ್ನು ಅವರಿಗೆ ಚಿಕ್ಕ ವಯಸ್ಸಿಂದ ನಾವು ಕಲಿಸಿಕೊಡ್ತಾ ಇರಬೇಕು. ಹಾಗೆ ಹನ್ನಳು ಒಂದು ಏನು ಹೇಳೋದು, ಮಾದರಿಯ ಒಂದು ತಾಯಿ, ಖಂಡಿತ ಪ್ರಾರ್ಥಿಸುವಂಥ ಒಬ್ಬ ಒಳ್ಳೆ ತಾಯಿ, ಸೇವೆಗೋಸ್ಕರ ಸಮರ್ಪಿಸಿದಂಥ ಮಕ್ಕಳನ್ನು ಮಾತು ತಪ್ಪದೆ ಮಗನನ್ನು ಸೇವೆಗೆ ಕೊಟ್ಟರು. ಇರುವಂಥ ಒಂದು ಮಗನನ್ನು ಸಹ ಆಕೆ ಹಿಂದೆ ಮುಂದೆ ನೋಡದೆ ದೇವರಿಗೆ ಒಪ್ಪಿಸಿಕೊಟ್ರು. ಖಂಡಿತವಾಗಲು ನಮಗೆ ಒಂದು ಒಳ್ಳೆ ಮಾದರಿ. ನಾವು ಈಕೆಯ ತ್ಯಾಗವನ್ನು ನೋಡಿ ನಾವು ಅಳವಡಿಸಿಕೊಳ್ಬೇಕು. ಇರೋದು ಒಂದೇ ಮಗ, ಯಾಕೆ ಸುಮ್ಮನೆ ಅಂತ ಯಾಕೆ ಯೋಚಿಸಲಿಲ್ಲ. ಅದರ ಮೂಲಕ ಒಂದು ದೊಡ್ಡ ಪ್ರವಾದಿ ಇಸ್ರಾಯೇಲರಿಗೆ ಎದ್ದೇಳುವಂತೆ ದೇವರು ಸಹಾಯ ಮಾಡಿದ್ರು. ನಿಜವಾಗ್ಲೂ ಒಂದು ಆಳವಾದ ಅಮೂಲ್ಯವಾದ ಸಂಗತಿ ನೀವು ತಿಳಿಸಿಕೊಟ್ರಿ. ಆಸಕ್ತಿಗೆ ಪರವಾಗಿ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾವು ಹನ್ನಳ ಬಗ್ಗೆ ತಿಳ್ಕೊಂಡ್ವಿ. ಹೌದು, ಹನ್ನಳು ಆಕೆ ಒಂದು ವಿಶೇಷವಾದ ತಾಯಿ. ಖಂಡಿತವಾಗಿ ನಾವು ಹೇಳ್ಬೋದು. ಯಾಕಂದರೆ ಸಾಮ್ವೇಲನಂತ ಒಂದು ದೊಡ್ಡ ಪ್ರವಾದಿ ಬರಬೇಕಾದ್ರೆ ಈ ಹನ್ನಳ ಒಂದು ಪ್ರಾರ್ಥನೆಯ ಫಲವಾಗಿಯೇ ಆಗಿದೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಅನೇಕ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಇರ್ಬೋದು ನಮ್ಮ ಜೀವಿತದಲ್ಲಿ ಪೆನಿನ್ನಳಾಗಿ ಅನೇಕ ನಿಂದಿಸುವಂಥ ಒಂದು ಬಾಯಿಗಳು ನಮ್ಮ ಜೀವಿತದಲ್ಲಿ ಇರ್ಬೋದು. ಆದರೆ ಹನ್ನಳು ಯಾವತ್ತು ಪೆನಿನ್ನಳ ಮಾತುಗಳನ್ನು ಆಕೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆಕೆಗೆ ಗೊತ್ತಿತ್ತು, ನನ್ನ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನು ಎಂಬುದಾಗಿ. ಪೆನಿನ್ನಳ ಒಂದು ನಿಂದೆಯ ಮುಖಾಂತರವಾಗಿ ಸಹ ನಾವು ಹೇಳ್ಬೋದು, ಹನ್ನಳ ಮೂಲಕ ದೇವರು ಸಾಮ್ವೇಲನಂತ ಒಂದು ದೊಡ್ಡ ಪ್ರವಾದಿಯನ್ನು ಕೊಟ್ಟರು. ಇಸ್ರಾಯೇಲರನ್ನು ಆಕೆ ಆ ಒಂದು ಸಾಮ್ವೇಲನು ಅನೇಕ ವರ್ಷಗಳ ಕಾಲ ಒಂದು ಪ್ರವಾದಿಯಾಗಿ ನಡೆಸಲು ದೇವರು ಸಹಾಯ ಮಾಡಿದರು. ಖಂಡಿತವಾಗಿಯೂ ಈ ಕಾರ್ಯಕ್ರಮವು ನಿಮ್ಮ ಜೀವಿತಕ್ಕೆ ಒಂದು ಆಶೀರ್ವಾದವನ್ನು ತರಲಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ನಿರ್ಧಾರ ಮಾಡಿರುವುದಾದರೆ, ನನ್ನ ತಲೆಮಾರನ್ನು ನಾನು ದೇವರಿಗೆ ಕೊಡ್ತೇನೆ ಎಂಬುದಾಗಿ ನೀವು ನಿರ್ಧಾರ ಮಾಡಿರುವುದಾದರೆ, ಖಂಡಿತವಾಗಿ ಆ ನಿರ್ಧಾರವನ್ನು ದೇವರ ಮುಂದೆ ಮತ್ತೆ ಒಪ್ಪಿಸಿಕೊಡಿ. ನಿಮ್ಮ ಮಕ್ಕಳನ್ನು ದೇವರಿಗಾಗಿ ನೀವು ಸಮರ್ಪಿಸಿ. ಖಂಡಿತ ದೇವರ ಸನ್ನಿಧಿಯಲ್ಲಿ ಪಟ್ಟದ ಪ್ರಯಾಸವು ಅದು ವ್ಯರ್ಥವಾಗುವುದೇ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಒಂದು ವೇಳೆ ನಿಮಗೆ ಮಕ್ಕಳಿಲ್ಲ, ಮಕ್ಕಳಿಗಾಗಿ ನೀವು ಪ್ರಾರ್ಥಿಸ್ತಿರೋದಾದರೆ ಖಂಡಿತವಾಗಿ ನೀವು ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳಿ, ದೇವರು ಅದ್ಭುತಗಳನ್ನು ಮಾಡಲು ಶಕ್ತನು. ಇದೇ ಸಮಯದಲ್ಲಿ ದೇವರು ನಿಮ್ಮ ಗರ್ಭದ್ವಾರವನ್ನು ತೆರೆದು ನಿಮಗೆ ಬೇಕಾದಂಥ ಆ ಒಂದು ತಲೆಮಾರುಗಳನ್ನು ದೇವರು ಕೊಡಲು ಶಕ್ತನು. ಪೂರ್ಣವಾಗಿ ನಂಬಿರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ. ಅಲ್ಲಿ ತನಕ ವೀಕ್ಷಿಸಿ ಆಸರೆ ಟಿವಿ. ಧನ್ಯವಾದಗಳು.